ಹರೇ ನಮಃ. ಅಣ್ಣ ಇವತ್ತೇನು ಹೇಳ್ತೀವಿ ಸಂಧ್ಯಾವನೊಳಗೆ? ಹರೇ ನಮಃ. ಸೊ ನಾವು ಹೋದ ಭಾಗ ಒಳಗೆ ಗೋಪಿಚಂದನ ಮತ್ತು ಮುದ್ರಾಧಾರಣ ಮಾಡ್ಕೊಳ್ಳೋದು ನೋಡಿದ್ವಿ. ಈ ಭಾಗ ಒಳಗೆ ಆಚಮನ ಹೆಂಗೆ ಮಾಡ್ಕೊಳ್ಳೋದು ನೋಡೋಣ. ಸೊ ಆಚಮನ ಮಾಡೋಕ್ಕಿಂತ ಮುಂಚೆ ಶುದ್ಧವಾದ ನೀರು ಆಚಮನಕ್ಕೆ ಸಂಕಲ್ಪಕ್ಕೆ ಇಟ್ಟುಕೋಬೇಕು. ಆಮೇಲೆ ಈ ಮಂತ್ರದಿಂದ ಪ್ರೋಕ್ಷಣೆ ಮಾಡ್ಕೊಂಡು ಶುದ್ಧರಾಗಬೇಕು. ಅಪವಿತ್ರ ಪವಿತ್ರೋ ವಾಂ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಯಾಭ್ಯಂತರ ಶುಚಿ ಅಂತ ಹೇಳಬೇಕು. ಆಮೇಲೆ ಆಚಮನ ಮಾಡೋಕ್ಕಿಂತ ಮುಂಚೆ ಒಂದು 3 ಪಾಯಿಂಟ್ ಗಮನದೊಳಗೆ ಇಡಬೇಕು. ಒಂದನೇದು, ಈ ಆಚಮನಕ್ಕೆ ನೀರೇನು ತಗೋತೀವಲ್ಲ ಅದು ಉದ್ದಿನ ಕಾಳ ಮುಳುಗುವಷ್ಟಿರಬೇಕು. ಎರಡನೇದು, ನಮ್ಮ ಕೈಯ ಗೋಕರ್ಣ ಆಕೃತಿಗಂತ ಇರಬೇಕು. ಅಂದರೆ ಹಸುವಿನ ಕಿವಿ ಹೆಂಗಿರ್ತಲ್ಲ ಆ ರೀತಿಯಾಗಿರ್ಬೇಕು. ಅದು ಹೆಂಗಂತಂದ್ರೆ ಈ ಹೆಬ್ಬರಳಿನದಲ್ಲ, ಈ ಹೆಬ್ಬರಳಿ ಮಧ್ಯದ ಗೆರೆ ಹಿಂಗೆ ಟಚ್ ಆಗಿರ್ಬೇಕು ಈ ರೀತಿಯಾಗಿ. ಆಮೇಲೆ ಮೂರನೇದು, ನೀರೇನು ಪ್ರಾಶನ ಮಾಡ್ತಿರ್ತೀವಲ್ಲ ಈ ಬ್ರಹ್ಮತೀರ್ಥ ಅಂತ ಹೇಳ್ತಾರೆ, ಈ ಅಂಗುಷ್ಟದ ಮಧ್ಯಭಾಗ ಅಲ್ಲಿಂದ ನಾವು ಅದನ್ನು ಸ್ವೀಕಾರ ಮಾಡಬೇಕು ಈ ರೀತಿಯಾಗಿ. ಗೊತ್ತಾಯ್ತಾ? ಶುರು ಮಾಡೋಣ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಈ ರೀತಿಯಾಗಿ 2 ಸತಿ ಆಚಮನ ಮಾಡಬೇಕು. ಆಯಿತಾ? ಇಲ್ಲಿಗೆ ಸಂಧ್ಯಾವಂದನದ ಆಚಮನ ಭಾಗ ಮುಗಿತದೆ. ಓಕೆ, ಧನ್ಯವಾದ. ಹರೇ ನಮಃ. ಓಕೆ, ಹೋಗಿ ಬಾ. ಹರೇ ನಮಃ.